ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪವನ ಸಿದ್ದೆ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಗೈಸ್, ಏನಂದರೆ ಸುಮಾರು ದಿನ ಆಗಿತ್ತು ನಾನು ವ್ಲಾಗ್ ಅಪ್ಲೋಡ್ ಮಾಡಿ. ಯಾಕೆ ಅಂತಂದರೆ ಟೈಮ್ ಇರಲಿಲ್ಲ, ಹಾಗಾಗಿ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಇನ್ಮೇಲೆ ಡೈಲಿ ಒಂದೊಂದು ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಸೊ ಗೈಸ್, ಇವತ್ತಿನ ವ್ಲಾಗ್ ಏನು ಅಂತಂದರೆ ತಮ್ಮನೇಲಲ್ಲಿ ನೋಡಿರ್ತೀರಾ. ಏನಂದರೆ ಇವತ್ತು ತಾಯಂದಿರ ದಿನ ಆಗಿರೋದ್ರಿಂದ ನಮ್ಮ ಮಮ್ಮಿನ ಕರ್ಕೊಂಡೋಗಿ ಇವತ್ತು ನಮ್ಮ ಮಮ್ಮಿ ಏನೇನು ಕೇಳ್ತಾರೆ ಅದೆಲ್ಲ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಗೈಸ್, ಇವತ್ತಿನ ಡೇ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಬನ್ನಿ ಗೈಸ್. ಗೈಸ್, ನಮ್ಮ ಮಮ್ಮಿ ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು. ಏನು ಅನ್ನಿಸ್ತೈತೆ? ಹೊರಗಡೆ ಕರ್ಕೊಂಡು ಹೋಗ್ತಿದ್ದೀನಿ. ಸಂತೋಷ ಅನ್ನಿಸ್ತಿದೆಯಂತೆ ಗೈಸ್. ಇದೇ ಫಸ್ಟ್ ಟೈಮು ನಮ್ಮ ಮಮ್ಮಿ ವ್ಲಾಗಲ್ಲಿ ಮಾತಾಡ್ತಿರೋದು. ಬನ್ನಿ ಇವತ್ತಿನ ಡೇ ಹೆಂಗಿರುತ್ತೆ ಅಂದ್ಬಿಟ್ಟು ನೋಡೋಣ. ಇವಾಗ ತಾನೇ ಪೂಜೆ ಎಲ್ಲ ಮುಗಿಸಿ ಟಿಫನ್ ಮಾಡ್ತಿದ್ದೀನಿ. ಟೈಮ್ ತೋರಿಸು ಅಲ್ಲಿ. 12:25 ಆಗೈತೆ ಟೈಮು. ಇವಾಗ ಟಿಫನ್ ಮಾಡ್ತಿದ್ದೀನಿ ನೋಡಿ ಗೈಸ್, ಚಿತ್ರಾನ್ನ. ಸೊ ಪೂಜೆ ಎಲ್ಲ ಮುಗಿಸಿ ಇವತ್ತು ನೆನ್ನೆ ಕಂಟಿನ್ಯೂಟಿ ವಿಡಿಯೋ ಮಾಡ್ತಿದ್ದೀನಿ. ನೆನ್ನೆ ಹೋಗೋಕ್ಕಾಗಲಿಲ್ಲ, ಯಾಕೆ ಅಂತಂದರೆ ಬಸ್ ಬೇರೆ ಇರಲಿಲ್ಲ, ಹಾಗಾಗಿ ಹೋಗಿ ಏನೂ ಶಾಪ್ ಮಾಡೋಕ್ಕಾಗಲಿಲ್ಲ. ಇವತ್ತು ಕರ್ಕೊಂಡು ಹೋಗ್ತಿದ್ದೀನಿ. ಇವಾಗ ಟಿಫನ್ ಮಾಡಿ ಸ್ವಲ್ಪ ಮಧ್ಯಾಹ್ನದ ಅಡುಗೆ ಮಾಡಿಬಿಟ್ಟು ತಿಂದ್ಬಿಟ್ಟು ಹೋಗೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಗೈಸ್. ಗೈಸ್ ನೋಡಿ ಯಾರಿದ್ದಾರೆ, ಹಾಯ್ ಮಾಡು ಅಮ್ಮ, ಹಾಯ್ ಹಲೋ. ಸೊ ಗೈಸ್, ಪೂಜೆ ಎಲ್ಲ ಮಾಡಿದ್ಮೇಲೆ ಸ್ವಲ್ಪ ಮನಸ್ಸಿಗೇನೋ ನೆಮ್ಮದಿ. ಟಿಫನ್ ಆಯಿತು, ಒಂದೊಳ್ಳೆ ನಿದ್ದೆ ಮಾಡಬೇಕು. ನೋಡಿ ಇವಳ ಆಟ ನೋಡಿ. ಅಮ್ಮ ಮಾತಾಡು ಅಮ್ಮ. ಸೊ ಇವಾಗ ಇವಳ ಜೊತೆ ಸ್ವಲ್ಪ ಆಟ ಆಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಬೇಕು. ನಿದ್ದೆ ಬರ್ತೈತೆ. ನಮ್ಮಪ್ಪ ಟೀ ಮಾಡಿ ಇಟ್ಟವ್ರೆ, ಕುಡಿಯೋಕ್ಕೆ ಇವಳು ಬಿಡ್ತಾಯಿಲ್ಲ. ಇವಳನ್ನ ಕೆಳಗಡೆ ಕೊಟ್ಬಿಟ್ಟು ಟೀ ಕುಡಿಬೇಕು ಗೈಸ್. ಅಮ್ಮ ಹಾಯ್ ಮಾಡು ಅಮ್ಮ, ಹಾಯ್ ಮಾಡುವ. ರಾಮ ಮಾಡು ಮಗಳು, ರಾಮ ಮಾಡು, ರಾಮ ಮಾಡು ಮಗಳು. ಅಮ್ಮ ರಾಮ ಮಾಡಮ್ಮ, ಆಡಮ್ಮ ಮಾಡ್ತಾಳೆ. ರಾಮ ಮಾಡು. ಯಾಕೋ ನನ್ನೇ ನೋಡ್ತಾಳೆ ಗೈಸ್. ಇವತ್ತು ದೃಷ್ಟಿ ಆದರೂ ಏನು ಇವಳಿಂದಾನೆ ದೃಷ್ಟಿ. ಹಾಯ್ ಹಾಯ್ ಹಾಯ್. ಮೊಬೈಲ್ ಕಿತ್ಕೋತಾವಳೆ ನೋಡಿ. ಇವಳ ನೋಡಿ, ಇವಳ ಆಟನ. ಸೊ ಬಾಯ್ ಹೇಳು ಅಮ್ಮ. ಸೊ ಟೀ ಕುಡಿದು ಸಿಗ್ತೀನಿ ಗೈಸ್. ಅಮ್ಮ ಇಲ್ಲಿ ಅಮ್ಮ, ಹಾಯ್ ಮಾಡು ಮಗಳು, ಸೂಪರ್ ಮಗಳು. ಅಮ್ಮ ಹಾಯ್ ಮಾಡಮ್ಮ, ಮಾಡಮ್ಮ. ಅಮ್ಮ ಬಾಯ್ ಮಾಡು ಮಗಳು, ಅಲ್ಲಿ ಬಾಯ್ ಅಮ್ಮ, ಬಾಯ್ ಮಾಡಮ್ಮ, ಬಾಯ್ ಮೇಡಮ್ಮ ಅಲ್ಲಿ. ಅಮ್ಮ ಬಾಯ್ ಮೇಡಮ್ಮ, ಬಾಯ್ ಅಮ್ಮ, ಬಾಯ್ ಬಾಯ್. ಸೊ ಗೈಸ್, ನಮ್ಮ ಮಮ್ಮಿಗೆ ಕಾಲುಂಗ್ರ ಇಲ್ಲ ಅಂತ ಹೇಳಿತ್ತು, ಹಾಗಾಗಿ ಕೊಡ್ಸೋಣ ಅಂತ ಅಂದ್ಬಿಟ್ಟು ಜ್ಯುವೆಲ್ಲರಿ ಶಾಪ್ ಕರ್ಕೊಬಂದಿದ್ದೀನಿ. ಅವಾಗಿನಿಂದ ಕೇಳ್ತಿತ್ತು ಕಾಲುಂಗ್ರ ಎಲ್ಲ ಕೊಡಿಸು ಅಂತ. ಸೊ ಮದರ್ಸ್ ಡೇಗೆ ಅದೊಂದು ಗಿಫ್ಟ್ ಆಗಿರಲಿ ಅಂತ ಅಂದ್ಬಿಟ್ಟು ಕೊಡಿಸ್ತಿದ್ದೀನಿ. ಬನ್ನಿ ಗೈಸ್, ಯಾವ್ದು ಸೆಲೆಕ್ಟ್ ಮಾಡುತ್ತೆ ನೋಡೋಣ.
ಒಂದು ಅಂಗಡಿ ನೋಡಿದ್ವಿ, ಇಷ್ಟ ಆಗಲಿಲ್ಲ, ಬೇರೆ ಅಂಗಡಿಗೆ ಹೋಗ್ತಿದ್ದೀವಿ. ಬನ್ನಿ ಗೈಸ್, ಇನ್ನು ಎಷ್ಟು ಅಂಗಡಿ ಸುತ್ತಾಡಿಸ್ತಾರೆ ನೋಡೋಣ. ಇವತ್ತು ಟೈಮ್ ಬೇರೆ ಆಗ್ತೈತೆ. ಸೊ ಗೈಸ್, ನೋಡ್ತಿದ್ದಾರೆ ನಮ್ಮ ಮಮ್ಮಿ. ನೋಡೋಣ ಯಾವ ಸೆಲೆಕ್ಟ್ ಮಾಡ್ತಾರೆ ಅಂತ. ಇದ್ರ ದಪ್ಪು ಸೊ ಗೈಸ್, ತಗೊಂಡ್ವಿ ಕಾಲುಂಗ್ರ. ನೋಡಿ ಮಮ್ಮಿ, ಏನು ಅನ್ನಿಸ್ತು? ಹೆಂಗೆ ಅನ್ನಿಸ್ತು? ಫಸ್ಟ್ ಅಂಗಡೀಲಿ ಸೇಮ್ ಗ್ರಾಮು, ಅದಕ್ಕೂ ಇದಕ್ಕೂ ಒಂದೊಂದು ಸಾವಿರ ವೇರಿ. ಮಮ್ಮಿ, ಏನು ಅನ್ನಿಸ್ತು ಕಾಲುಂಗ್ರ? ಚೆನ್ನಾಗಿದೆ ಅನ್ನಿಸ್ತಾ? ಖುಷಿ ಆಯ್ತಾ ನಿನಗೆ? ನೋಡಿ ಗೈಸ್, ನೆಕ್ಸ್ಟ್ ಏನು ಬೇಕಮ್ಮ? ಸ್ಯಾರಿ ತೊಗೊಳಕ್ಕೆ ಹೋಗ್ತಿದ್ದೀವಿ. ನೋಡೋಣ ಏನೇನು ತಗೋತಾರೆ ಅಂತ. ಬನ್ನಿ ಗೈಸ್. ನಮಗೆ ಖುಷಿ ಆಯ್ತಾ? ಖುಷಿ ಆಯ್ತು. ಬನ್ನಿ ಗೈಸ್. ಸೊ ಗೈಸ್, ಸೀರೆ ನೋಡೋದಕ್ಕೆ ಬಂದಿದ್ದೀವಿ ಇವಾಗ. ನೋಡೋಣ ನಮ್ಮ ಮಮ್ಮಿ ಯಾವ ಸೆಲೆಕ್ಟ್ ಮಾಡ್ತಾರೆ ಅಂತ. ಅಲ್ಲೂ ಸೆಲೆಕ್ಷನ್ ಆಗಿಲ್ಲ. ನಮ್ಮ ಮಮ್ಮಿ ತಲೆಯಲ್ಲಿ ಒಂದು ಇಟ್ಕೊಬಿಟ್ಟಿರ್ತಾರೆ, ಅದನ್ನೇ ಹುಡುಕ್ತಾ ಇರ್ತಾರೆ. ಚಿಕ್ಕು ತಗೊಳ್ಳೋಣ ಅಂತ ಹೇಳಲ್ಲ. ಇವಾಗ ಬೇರೆ ಅಂಗಡಿಗೆ ಹೋಗ್ತಿದ್ದೀವಿ. ನಿನ್ಗೆ ಯಾವ್ದು ಬೇಕು ಅದು ತಗೊಳಮ್ಮ. ನೋಡಮ್ಮ, ನಿನ್ಗೆ ಯಾವ್ದು ಬೇಕು? ಈ 4 ಥರಲ್ಲಿ ಸೆಲೆಕ್ಟ್ ಮಾಡು. ನಿನ್ಗೆ ಯಾವ್ದು ಬೇಕಮ್ಮ ಇವಾಗ? ಬೇಕಾ? ತಗೋ, ಆಯಿತು. ಸೊ ಗೈಸ್, ನಾನು ಇದು ಮತ್ತು ಇದು ಸೆಲೆಕ್ಟ್ ಮಾಡಿದ್ದೆ. ನಮ್ಮ ಮಮ್ಮಿ ಕೊಡಮ್ಮ ಇಲ್ಲಿ. ಇದು ಬೇಕು ಅಂತ ಇದ್ರೆ, ಸೊ ಅವ್ರಿಗೆ ಯಾವ್ದು ಇಷ್ಟ ಅದು ಕೊಡ್ಸೋಣ. ನೋಡಿ ಗೈಸ್, ಚೆನ್ನಾಗಿದೆಯಾ ಕಲೆಕ್ಷನ್ಸು? ಅವ್ರಿಗೆ ಈ ಥರ ಸಾಫ್ಟಾಗಿರೋದು ಬೇಕಂತೆ, ಈ ಥರ ಬೇಗ ಉಡ್ಕೊಳ್ಳೋ ಥರ ಇರಬೇಕಂತೆ. ಯಾವ ಸೆಲೆಕ್ಟ್ ಮಾಡ್ತಾರೆ ನೋಡೋಣ. ಯಾವ್ದು ಬೇಕು? ಯಾವುದು? ಮತ್ತು ಇದು ಬೇಕು ಅಂದಲ್ಲಮ್ಮ. ನಿನಗೆ ಯಾವ್ದು ಬೇಕು ತಗೋ. ಇವಾಗ ಇದೇ ತಗೋತೀಯಾ? ಸರಿ, ಇದನ್ನೇ ಪ್ಯಾಕ್ ಮಾಡಿ. ನೋಡಿ ಗೈಸ್, ಫೈನಲಿ ಮಮ್ಮಿ ಇಷ್ಟಪಟ್ಟದೆ ತಗೊಂಡೆ. ನೋಡಿ. ಸೊ ಗೈಸ್, ಸೀರೆ ತಗೊಂಡಿದ್ದಾಯಿತು. ಇವಾಗ ಬಳೆ ಕೊಡ್ಸೋಣ ಅಂದ್ಕೊಂಡು ಬಂದಿದ್ದೀನಿ ಮಮ್ಮಿಗೆ. ಬಳೆ ಕೊಡಿಸ್ಬಿಟ್ಟು ಇಲ್ಲೇ ಬಂದಿದ್ದೀನಿ ಬ್ಯಾಂಗಲ್ ಸ್ಟೋರ್ಗೆ. ಬಳೆ ಕೊಡಿಸ್ಬಿಟ್ಟು ಕರ್ಕೊಂಡು ಹೋಗ್ತೀನಿ. ಆ ಸೀರೆ ಕಲರ್ ತಗೋ ಮಮ್ಮಿ. ಅದೇ ರೆಡ್ ಅಲ್ಲ, ಅದು ಪಿಂಕು. ಬಿಡು, ರೆಡ್ ಕೊಡಪ್ಪ. ರೆಡ್ ಇದಾಗ ದೊಡ್ಡ ಇದು ದೊಡ್ಡ ಎಷ್ಟಾಗ್ತಿದೆ? 40. ದೊಡ್ಡದು ಅದು ದೊಡ್ಡದು ಕಂಡ್ಬಿಡಪ್ಪ. ನೋಡಿ ನೀನು ಆಯ್ತು. ಸೊ ಗೈಸ್, ನೋಡಿ, ಜ್ಯೂಸ್ ಅಂಗಡಿಗೆ ಬಂದ್ರೂ ವಾಟರ್ ಮಿಲನ್ನು 1/2. ಹಾಂ, ಸೀರೆ ನೋಡ್ಕೊಂಡು ಕೂತವ್ರೆ. ಮಮ್ಮಿಗೆ ಏನು ಅನ್ನಿಸ್ತು? ಇಲ್ಲಿ ನೋಡು, ಹೆಂಗನ್ನಿಸ್ತು? ಏನು ಮಾತಾಡಲ್ಲ ಸರಿಯಾಗಿ. ಇಷ್ಟ ಆಯಿತು ಸೀರೆ? ಇಷ್ಟ ಆಯಿತು. ಡಾಕ್ಟರ್ ಬಂದಿತ್ತು, ಇಷ್ಟ ಆಯಿತು. ತುಂಬ ಸಂತೋಷವಾಯಿತು. ಹಾಂ. ಸೊ ಬಳೆ ಕೊಡಿಸ್ಬಿಟ್ಟು ಇವಾಗ ಜ್ಯೂಸ್ ಕುಡಿಯೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ ಜ್ಯೂಸ್ ಅಂಗಡಿಗೆ.
ಏನಮ್ಮ ಕಾಲು ನೋವು ಅಂದೆ ಕಣ. ಕಾಲು ನೋವು ಅಂತ ಗೈಸ್. ಬಟ್ಟೆ ಎಲ್ಲ ವಾಶ್ ಮಾಡ್ತಾರಲ್ಲ ಹಂಗಾಗಿ ಸ್ವಲ್ಪ ಕಾಲಲ್ಲಿ ಏನದು ಗಾಯ ಥರ ಆಗೈತೆ. ಸೊ ಮಮ್ಮಿ ಹ್ಯಾಪಿನಾ ನೀನು? ಹ್ಯಾಪಿ ಅಂತ ಮುಗ್ದಲ್ಲಿ ಕಾಣಿಸ್ತೇನೆ ಇಲ್ಲಲ್ಲ. ಕಾಲು ನೋವಲ್ಲವ. ಮತ್ತೆ ಮಮ್ಮಿ ಈ ಕೇಳ್ತಾರೆ ಎಲ್ಲರೂ, ಯಾಕೆ ನೀವು ದೊಡ್ಡ ಅಂಗಡಿಗೆ ಹೋಗ್ಬೋದಲ್ಲ, ಯಾಕೆ ಆ ಚಿಕ್ಕ ಚಿಕ್ಕ ಅಂಗಡಿಗೆ ಕರ್ಕೊಂಡು ಹೋಗಿದ್ರಿ ಅಂತ ಕೇಳ್ತಾರೆ. ಯಾಕೆ ನೀನು ಚಿಕ್ಕ ಅಂಗಡಿಗೆ ಅದೇ ನೀನು ಯಾವಾಗಲೂ ನೋಡ್ತೀಯಲ್ಲ ಅದೇ ಅಂಗಡಿಗೆ ಯಾಕೆ ಕರ್ಕೊಂಡು ಹೋದೆ? ಅಂದರೆ ಚಿಕ್ಕ ಅಂಗಡಿಗೆ ಅಂದರೆ ನಮ್ಗೆ ಕೇಳಿದ ಬಟ್ಟೆ ತೋರಿಸ್ತಾರೆ ಅವರು. ಎಲ್ಲ ಕಡೆನೂ ಕೇಳಿದ ಕಡೆನೇ ತೋರಿಸೋದು ಅವ್ರ ಕೆಲಸನೇ ಅದು. ಆದರೆ ಇವರು ಓಲ್ಡ್ ಲೇಡಿಗಳು ಬುದ್ಧಿ ಇರುತ್ತಲ್ಲ, ಅವಾಗಿನಿಂದ ಯಾವ ಅಂಗಡಿಲಿ ತೊಗೊಂಡಿರ್ತಾರೋ ಅವ್ರಿಗೆ ಅದೇ ಅಂಗಡಿಲಿ ಚೆನ್ನಾಗಿ ಕೊಡ್ತಾರೆ ಅಂತ ಒಂದು ಅವ್ರ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿರುತ್ತೆ. ಹಾಗಾಗಿ ಇನ್ನು ಎಷ್ಟೇ ನೀವು ದೊಡ್ಡ ಅಂಗಡಿ ಕರ್ಕೊಂಡೋಗಿ ಅವ್ರು ಒಪ್ಕೊಳ್ಳೋದೇ ಇಲ್ಲ. ಇಲ್ಲಾಂದ್ರೆ 3 ಅಂಗಡಿ ತಿರುಗಿಸಿದ್ರು ಲಾಸ್ಟ್ಗೆ ಆ ಸೀರೆ ಸೆಲೆಕ್ಟ್ ಮಾಡ್ಕೊಂಡು ಬಂದು ರಂಜಿತ್ ಇತ್ತು ಮೊದಲು ನೀಲ್ಕಮಲ್ ಹೇಳಿ ತಗೊಳ್ತಿದ್ದು. ಅದು ಬಿಟ್ಟರೆ ಮೈಸೂರು ಕೊಟ್ಟಿದ್ದೆ. ಮೈಸೂರಲ್ಲಿ ತೊಗೊತಿದ್ವಿ. ಇವಾಗ ಇಲ್ಲಾಗಿರೋದ್ರಿಂದ ಆಮೇಲೆ ಟೈಮ್ ಬೇರೆ ಆಗೈತೆ ಅಂತ ಅಂದ್ಬಿಟ್ಟು ನೀವು ದೊಡ್ಡ ಅಂಗಡಿ ಕರ್ಕೊಂಡೋದ್ರು ನಮ್ಮ ಮಮ್ಮಿಗೆ ಇಷ್ಟ ಆಗೋದೇ ಆ ಅಂಗಡಿ. ಓಲ್ಡ್ ಲೇಡಿಗಳು ಇರ್ತಾರಲ್ಲ ಹಾಗಾಗಿ ಅವ್ರಿಗೆ ಫಸ್ಟಿಂದ ಯಾವ್ದು ನೋಡಿರ್ತಾರೋ ಅದೇ ಅವ್ರಿಗೆ ಇಷ್ಟ. ಏನಮ್ಮ ಏನು ಹೇಳ್ತೆ? ಹೌದಷ್ಟೇ, ಜಾಸ್ತಿ ಮಾತಾಡಲ್ಲ ಗೈಸ್. ಏನಾಯಿತು ಗೊತ್ತಾ ಗೈಸ್, ಇವಾಗ ಜ್ಯೂಸ್ ಕುಡ್ಕೊಂಡು ಬಂದನಲ್ಲ, ಅಲ್ಲಿ 30 ರೂಪಾಯಿ ಜ್ಯೂಸ್ ಅಂಗಡಿಲೇ ಇತ್ತು, ಅಲ್ಲಿ 500 ರೂಪಾಯಿ ಬಿಡಿಸ್ಬಿಟ್ಟು ಬಂದ್ಬಿಟ್ಟಿದೆ. ಸೊ ಅವರು ಪಾಪ ನೋಡೂ ಇರಲಿಲ್ಲ. ಹಾಗಾಗಿ ಇಲ್ಲೇ ಒಂದು 2 ಮಿನಿಟ್ಸು ಆಗಿಲ್ಲ ನಾವು ಜ್ಯೂಸ್ ಕುಡ್ಕೊಂಡು ಬಂದು ಇಲ್ಲಿ ನೋಡ್ತೀನಿ 500 ರೂಪಾಯಿ ಕಾಣಿಸ್ತಿಲ್ಲ. ಹೋಗಿ ಜ್ಯೂಸ್ ಅಂಗಡಿಲಿ ನೋಡಿದೆ, ಪಾಪ ಅವರು ನೋಡಿರಲಿಲ್ಲ, ಅಲ್ಲೇ ಬಿದ್ದಿತ್ತು ಗೈಸ್. ಸೊ ಅದಕ್ಕೆ ಹೇಳೋದು, ಏನದು ಕಷ್ಟಪಟ್ಟಿದ್ದ ದುಡ್ಡು ಎಲ್ಲೂ ಹೋಗಲ್ಲ. ಏನಮ್ಮ? ಕಷ್ಟಪಟ್ಟಿದ್ದ ದುಡ್ಡು ಎಲ್ಲೂ ಹೋಗಲ್ಲ. ಹಾಂ. ಸೊ ಈಸಿಯಾಗಿ ಬಂದು ದುಡ್ಡು ಯಾವುದೂ ಉಳ್ಕೊಳ್ಳಲ್ಲ, ಕಷ್ಟಪಟ್ಟಿದ್ದ ದುಡ್ಡು ಬೇಗ ಹೋಗಲ್ಲ ಅಂತ ಇದಕ್ಕೆ ಹೇಳೋದು. ಸೊ ಅಲ್ಲೇ ಸಿಕ್ತು. ಪಾಪ ಅವರು ಇವಾಗ ನನ್ನ ಮೇಲೆ ಡೌಟ್ ಪಟ್ಬಿಡ್ತಿದ್ರಲ್ಲಕ್ಕ, ಹೆಂಗೋ ಬೇರೆಯವ್ರು ಬಂದಿದ್ರೆ ತಗೊಂಡೋಗ್ಬಿಡ್ತಿದ್ರು, ಅವಾಗ ನನಗೂ ಬೇಜಾರಾಗೋದು, ನಮ್ಮ ಅಂಗಡಿಗೆ ಬಂದ್ಬಿಟ್ಟು ಈ ಥರ ಆಯ್ತಲ್ಲ ಅಂತ ಅಂದ್ಕೊತಿದ್ದೆ ಅಂತ ಅಂತಿದ್ರು. ಸೊ ಖುಷಿ ಆಯಿತು ಗೈಸ್. ಯಾಕೆ ಅಂತಂದರೆ ನಮ್ಮ ಮಮ್ಮಿನೂ ಪಾಪ ಅವಳ ಹತ್ರ ಕಾಸಿದೆಯೋ ಇಲ್ವೋ ಅಂದ್ಕೊಂಡು ತಗೊಂಡಿರೋದು ಕಡಿಮೆ ರೇಟಲ್ಲೇ ಸೀರೆ ತಗೊಂತು ನಮ್ಮ ಮಮ್ಮಿನೂ. ನಾನು ನಿಮ್ಗೆ ಯಾವ್ದು ಬೇಕೋ ಅದೇ ತಗೊಳಮ್ಮ ಅಂತಲೇ ಹೇಳಿದೆ ಅವ್ರಿಗೆ. ಆದರೆ ಏನು ಗೊತ್ತಾ ಗೈಸ್, ಇವತ್ತಿನವರೆಗೂ ಇದು ಹೇಳಲೇಬೇಕು. ಬಮ್ಮೈಲಿ ಪಾಪ ನಮ್ಮ ಮಮ್ಮಿ ಇವತ್ತಿನವರೆಗೂ ನನಗೆ ಸೀರೆ ಕೊಡಿಸು, ಚಿನ್ನ ಕೊಡಿಸು, ಒಡವೆ ಕೊಡಿಸು, ಬೇರೆ ತಾಯಂದಿರ ಥರ ಒಂದು ದಿನಕ್ಕೂ ನಮ್ಮ ಮಮ್ಮಿ ಏನೂ ಕೇಳಲಿಲ್ಲ. ಸೊ ಅವ್ರಿಗೇನು ಇಷ್ಟನೋ ನಾವೇ ಅರ್ಥ ಮಾಡಿಕೊಂಡು ಕೊಡಿಸೋದು ಟ್ರೈ ಮಾಡ್ತೀವಿ. ಏನಮ್ಮ ಏನಂತ ಅದಕ್ಕೆ? ಏನು ಹಾಂ ಏನಂತೆ ಇವ್ರು ಹೇಳ್ತಾ ಇದೆಯಾ? ಅವ್ರಾಗ ಅವ್ರೇನು ಕೇಳಲ್ಲ, ನಾವೇ ಅರ್ಥ ಮಾಡಿಕೊಂಡು ಅವ್ರಿಗೆ ಏನು ಬೇಕು ಅಂತಂದ್ಬಿಟ್ಟು ಕೇಳಿಕೊಂಡು ನಾವೇ ಕೊಡಿಸಿದ್ವಿ. ಇವತ್ತಿನವರೆಗೂ ನಂಗೆ ಚಿನ್ನ ಬೇಕು ಅಂತಲೇ ಕೇಳಿಲ್ಲ ನಮ್ಮ ಮಮ್ಮಿ. ನೋಡೋಣ ಫ್ಯೂಚರ್ ಡೇಸಲ್ಲಿ ಆದರೆ ಕೊಡ್ಸೋಣ ಗೈಸ್ ಅಲ್ವಾ. ಸೊ ಬನ್ನಿ, ನೆಕ್ಸ್ಟು ಇವಾಗ ಟೈಮ್ ಆಗೈತೆ, ಹೋಗಬೇಕು. ಸೊ ನಾನೇನು ಹೇಳ್ತೀನಿ ಅಂತಂದರೆ, ಇರೋಷ್ಟು ದಿನ ಯಾರ್ಯಾರೋ ಥರ್ಡ್ ಪರ್ಸನ್ಗೆ ನೀವು ಪ್ರೀತಿ ತೋರಿಸಿ ಅವರು ಖರ್ಚು ಮಾಡೋದಾ? ಸೊ ಅಪ್ಪ ಅಮ್ಮಂಗೆ ಖರ್ಚು ಮಾಡಿದ್ರೆ ಎಲ್ಲೂ ಹೋಗಲ್ಲ, ನಮ್ಮ ಮನೆಯವರಲ್ವಾ. ಅವ್ರ ಪ್ರೀತಿ ಯಾವತ್ತೂ ಸಾಯಲ್ಲ. ಗೊತ್ತಿಲ್ಲದವ್ರಿಗೆ ಯಾರ್ಯಾರ ಮೇಲೂ ಪ್ರೀತಿ ತೋರಿಸೋದು, ಅಪ್ಪ ಅಮ್ಮನ ಮೇಲೆ 100% ಪ್ರೀತಿ ತೋರಿಸಿ ಅವ್ರಿಗೆ ಖರ್ಚು ಮಾಡಿ ಅಂತ ಹೇಳ್ತೀನಿ. ಏನು ಹೇಳ್ತೀಯಮ್ಮ? ಏನು ಹೇಳ್ತೀಯ? ಒಳ್ಳೇದದು. ಬೇರೆಯವ್ರಿಗೆ ಯಾರ್ಯಾರ ಮೇಲೋ ಪ್ರೀತಿ ಮಾಡಿ ಲವ್ ಮಾಡಿ ಅವರಿಂದ ನೋವು ಅನುಭವಿಸೋದಕ್ಕಿಂತ ಹೆಚ್ಚಾಗಿ ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋಣ. ಏನು ಹೇಳ್ತೀಯ? ಅದೇ ಸರಿ ಕಣವ, ಮಾಡೋದೇ ಸರಿ. ಮೋಸ ಹೋಗೋದು ಬೇಡ, ನನಗೆ ಮೋಸ ಮಾಡೋದು ಜಾಸ್ತಿ. ಸೊ ಇಷ್ಟೇ ಗೈಸ್, ನಮ್ಮದು ಇವತ್ತಿನ ವ್ಲಾಗ್ ಇಲ್ಲಿ ಲಾಸ್ಟ್ ಮಾಡ್ತಿದ್ದೀನಿ. ಮೈಸೂರಿಗೆ ವೆಯ್ಟ್ ಮಾಡ್ತಿದ್ದೀನಿ ಬಸ್ಗೆ. ಸೊ ಮಮ್ಮಿ ಖುಷಿ ಆಯಿತಾ ನಿನಗೆ? ಖುಷಿ ಆಯಿತಾ? ಒಂದು ಪಪ್ಪಿ ಕೊಡು. ಸರಿ ಆಯಿತು, ಬರಲಾ? ಬಸ್ ಬರ್ತೈತೆ, ಹೋಗ್ತೀನಿ ಗೈಸ್. ಬಾಯ್. ಇಲ್ಲಿಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಹೇಳಮ್ಮ. ಬಾಯ್.